ಕಥೆ ರಾವಣನ ಹೆಂಡತಿ ಕಪ್ಪೆ. ಹಾಯ್ ಫ್ರೆಂಡ್ಸ್, ಹೌ ಆರ್ ಯು ಫ್ರೆಂಡ್ಸ್? ನಾನಿವತ್ತು ಹೇಳ್ತಿರೋ ಕಥೆ ಯಾವ್ದು ಗೊತ್ತಾ? ಕಪ್ಪೆರ ಎಂದು. ಕಪ್ಪೆಗೆ ಇನ್ನೂ ಒಂದು ಹೆಸರಿದೆ, ಅದೇನು ಅಂತ ಗೊತ್ತಾ? ಮಂಡೂಕ ಅಂತ. ನಮ್ಮ ಕಥೆಯಲ್ಲಿ ಬರೋ ಕಪ್ಪೆ ಒಂದು ಹೆಣ್ಣು ಕಪ್ಪೆ, ಅದಕ್ಕೆ ಅದನ್ನ ಕಪ್ಪೆ ರಾಣಿ ಅಂತ ಬೇಕಿದ್ರೆ ಕರ್ಕೋಬಹುದು. ಏನಾಗತ್ತೆ ಅಂದ್ರೆ, ಒಂದು ದೊಡ್ಡ ಕಾಡಿರುತ್ತೆ. ಆ ಕಾಡಲ್ಲಿ ಒಂದು ನದಿ ಹರಿತಿರುತ್ತೆ. ಆ ನದಿ ದಡದಲ್ಲಿ ಒಂದು ದೊಡ್ಡ ಮರ ಇರುತ್ತೆ. ಆ ಮರದ ಪಕ್ಕದಲ್ಲೇನೆ ಒಂದು ಕುಟೀರ ಕಟ್ಕೊಂಡು 7 ಜನ ಋಷಿಗಳು ವಾಸ ಮಾಡ್ತಿರ್ತಾರೆ. ಆ ಋಷಿಗಳು ಪ್ರತಿದಿನ ಎಡೆ ಬಿಡದೆ ತಪಸ್ ಮಾಡ್ತಿರ್ತಾರೆ. ದಿನಕ್ಕೆ ಒಂದೇ ಒಂದು ಹೊತ್ತು ಹೊಟ್ಟೆಗೆ ಆಹಾರ, ಅದು ಏನು, ಒಂದೊಂದು ಲೋಟ ಹಾಲು ಅಷ್ಟೇನೆ. ಅದಕ್ಕಾಗಿ ಒಂದು ಹಸು ಕಟ್ಕೊಂಡಿರ್ತಾರೆ. ಬೆಳಗ್ಗೆನೆ ಹಾಲು ಕರೆದು ಮರದ ಕೆಳಗೆ ಒಲೆ ಹೊಚ್ಚಿ ಅದನ್ನ ಕಾಯೋಕಿಟ್ಟು ನದಿಗೆ ಸ್ನಾನಕ್ಕೆ ಹೋಗ್ಬಿಡೋದು. ಸ್ನಾನಕ್ಕೆ ಮುಗಿಸಿ ಬರೋ ಹೊತ್ತಿಗೆ ಹಾಲು ಕಾದಿರುತ್ತೆ, ಕುಡಿದು ಬಿಡೋದು. ಇದು ನಿತ್ಯದ ಅಭ್ಯಾಸ. ಇದನ್ನ ನಮ್ಮ ಕಪ್ಪೆ ದಿನಾಗ್ಲೂ ನೋಡ್ತಿರತ್ತೆ. ಒಂದು ದಿವಸ ಏನಾಗತ್ತೆ ಅಂತಂದ್ರೆ, ಋಷಿಗಳೆಲ್ಲ ಹಾಲು ಕಾಯೋಕಿಟ್ಟು ಸ್ನಾನಕ್ಕೆ ಹೋಗಿರ್ತಾರ. ಅದನ್ನ ಕಪ್ಪೆ ನೋಡ್ತಾ ಇರುತ್ತಾ. ಅದೇ ವೇಳೆಗೆ ಒಂದು ಹದ್ದು ಆಗ ತಾನೇ ಬೇಟೆ ಆಡಿರೋ ಹಾವನ್ನ ಕೊಕ್ಕಲಿ ಕಚ್ಕೊಂಡು ಬಂದು ಅದೇ ಮರದ ಮೇಲೆ ಕೂತ್ಕೊಳತ್ತೆ. ಹಾವನ್ನ ಕುಕ್ಕಿ ಕುಕ್ಕಿ ತಿಂತಿದ್ರೆ ಹಾವಿನ ವಿಷ ಬಾಯಿಂದ ತೊಟ್ಟಿಕ್ಕಿ ಅದು ನೇರವಾಗಿ ಒಲೆ ಮೇಲೆ ಇಟ್ಟಿರೋ ಹಾಲು ಒಳಗಡೆ ಬೀಳ್ತಿರುತ್ತೆ. ಕಪ್ಪೆ ಅದನ್ನ ನೋಡ್ಬಿಡುತ್ತೆ. ಆ ವೇಳೆಗೆ ಋಷಿಗಳು ಸ್ನಾನ ಮುಗಿಸ್ಕೊಂಡು ಬಂದೇ ಬಿಡ್ತಾರೆ. ಈಗ ನಾನು ಸುಮ್ಮನಿದ್ರೆ ಈ ಪುಣ್ಯಾತ್ಮರು ಅದೇ ಹಾಲನ್ನೇ ಬಗ್ಗಿಸ್ಕೊಂಡು 7 ಜನ ಗಟ ಕುಡಿದು ಬಿಡ್ತಾರೆ. 7 ಜನ ಸತ್ತೇ ಹೋಗ್ಬಿಡ್ತಾರಲ್ಲಪ್ಪ, ಏನಪ್ಪ ಮಾಡೋದು, ಹೇಗಾದ್ರೂ ತಡಿಬೇಕು ಅಂತ ಒಂದೇ ಸಮ ಕಪ್ಪೆ ವಟ್ರ 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 ಅಂತ ತನಗ್ ಬರೋ ಭಾಷೆಯಲ್ಲಿ ಬಡ್ಕೋತಿರುತ್ತೆ. ಆದ್ರೆ ಇದರ ಭಾಷೆ ಅರ್ಥವಾಗಿರೋ ಋಷಿಗಳು ಇದ್ರ ಕಡೆ ಗಮನನೇ ಕೊಡೋದೇ ಇಲ್ಲ. ತಮ್ಮ ಪಾಡಿಗೆ ತಾವು ಹಣೆಗೆ ದೇಹಕ್ಕೆ ಎಲ್ಲ ವಿಭೂತಿ ಇಟ್ಕೊಂಡು ತಯಾರಾಗಿ ಬಂದವರೆ ಹಾಲನ್ನ ಬಗ್ಗಿಸ್ಕೊಳಕ್ಕೆ ಅಂತ ಅದರ ಮುಂದೆ ಕೂತ್ಕೋತಾರೆ. 7 ಲೋಟಗಳನ್ನು ಇಟ್ಕೋತಾರೆ. ಅದರಲ್ಲೊಬ್ರು ಋಷಿಗಳು ಹಾಲನ್ನು ಬಗ್ಗಿಸ್ಕೊಳ್ಳೋಣ ಅಂತ ತಪ್ಲೆನ ಕೈಯಲ್ಲಿ ಹಿಡಿದು ಎತ್ಕೊಂಡು ನೋಡ್ತಾರೆ. ತಪ್ಲೆ ಒಳಗಡೆ ನೋಡಿ ಆತಂಕ ಆಗ್ಬಿಡುತ್ತೆ. ಅಲ್ಲೇನಾಗಿದೆ ಅಂದ್ರೆ, ಒಂದು ಕಪ್ಪೆ ಕೊತ ಕುದೀತಿರೋ ಹಾಲೊಳಗೆ ಬಿದ್ದು ಸತ್ತೋಗಿದೆ, ತೇಲ್ತಿದೆ. ಅಯ್ಯಯ್ಯೋ, ಇದೆಂತ ಕೆಲಸ ಆಗೋಯ್ತು ಅಂದ್ಕೊಂಡು ಆ ಹಾಲನ್ನ ಹಾಗೆ ಇಟ್ಬಿಡ್ತಾರೆ. ಅದರಲ್ಲಿ ಒಬ್ಬರು ಋಷಿಗಳು ಹೇಳ್ತಾರೆ, ತಡೀರಿ, ಇದು ಆಕಸ್ಮಿಕ ಅಲ್ಲ, ಇದರಲ್ಲಿ ಏನೋ ರಹಸ್ಯ ಇದೆ ಅಂತ ಹೇಳಿ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಅವರಿಗಿದ್ದ ದಿವ್ಯ ಜ್ಞಾನದಿಂದ ಅದನ್ನ ನೋಡ್ತಾರೆ. ಅವ್ರಿಗೆ ನಡೆದಿರೋದು ಏನು ಅಂತ ಅರ್ಥ ಆಗ್ಬಿಡುತ್ತೆ. ಹೇಳ್ತಾರೆ, ಬಂಧುಗಳೇ, ಇಲ್ಲಿ ಏನು ನಡೆದಿದೆ ಅಂತ ಹೇಳ್ತೀನಿ ಕೇಳಿ. ನಾವು ಸ್ನಾನಕ್ಕೆ ಹೋಗಿದ್ದಾಗ ಮರದ ಮೇಲಿಂದ ಈ ಹಾಲೊಳಗಡೆ ಹಾವಿನ ವಿಷ ಬಿದ್ದು ಬಿಟ್ಟಿದೆ. ಅದನ್ನ ನೋಡಿದ ಕಪ್ಪೆ ನಮ್ಮ ಪ್ರಾಣಗಳನ್ನ ಕಾಪಾಡೋ ಸಲುವಾಗಿ ನಾವು ಹಾಲು ಕುಡಿಯೋದನ್ನ ತಪ್ಪಿಸ್ಬೇಕು ಅಂತ ತಾನೇ ಹಾರಿ ಹಾಲೊಳಗಡೆ ಬಿದ್ದು ಸತ್ತು ಹೋಗಿದೆ ಅಂತ ಹೇಳ್ತಾರೆ. ಆಗ ಮಿಕ್ಕ ಋಷಿಗಳು ಆ ಕಪ್ಪೆಯ ತ್ಯಾಗದ ಬಗ್ಗೆ ಮೆಚ್ಚುಗೆ ಹಾಗೂ ವಿಷಾದ ಎರಡನ್ನೂ ವ್ಯಕ್ತಪಡಿಸ್ತಾರೆ. ನಮಗೋಸ್ಕರ ತನ್ನ ಪ್ರಾಣ ತ್ಯಾಗ ಮಾಡಿ ಈ ಕಪ್ಪೆ ಮಹಾತ್ಮ ಆಗ್ಬಿಡ್ತಲ್ಲ, ಅದಕ್ಕೆ ಪ್ರತಿಯಾಗಿ ನಾವು ಏನಾದ್ರೂ ಉಪಕಾರ ಮಾಡ್ಲೇಬೇಕಲ್ಲ ಅಂತ ಯೋಚನೆ ಮಾಡಿ ಎಲ್ರು ಕೂತ್ಕೊಂಡು ಒಂದು ತೀರ್ಮಾನಕ್ಕೆ ಬರ್ತಾರೆ. ಆ ತೀರ್ಮಾನ ಏನು ಅಂದ್ರೆ, ಅವರ ತಪಶಕ್ತಿಯನ್ನೆಲ್ಲ ಬಳಸಿ ಆ ಕಪ್ಪೆಗೆ ಮರುಜೀವ ಕೊಡ್ತಾರೆ. ಆದ್ರೆ ಮರುಜೀವ ಬಂದಾಗ ಕಪ್ಪೆ ಆಗಿರಲ್ಲ, ಒಂದು ಸ್ಫುರದ್ರೂಪಿ ಚಲುವೆಯಾಗಿ ಒಂದು ಹೆಣ್ಣು ಮಗಳಾಗಿ ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಆ ಹೆಣ್ಣು ಮಗಳು ತನ್ನನ್ನು ತಾನೇ ನೋಡ್ಕೋತಾ ಆಶ್ಚರ್ಯ ಪಡ್ತಾಳೆ ಮತ್ತು ಋಷಿಗಳಿಗೆ ನಮಸ್ಕಾರ ಮಾಡ್ತಾಳೆ. ಆಗ ಋಷಿಗಳು ಹೇಳ್ತಾರೆ, ನೀನು ಮಾಡಿದ ತ್ಯಾಗಕ್ಕೆ ನಿನಗೆ ಈ ಜನ್ಮ ನೀಡಿದೀವಿ. ಅಷ್ಟೇ ಅಲ್ಲ, ಈ ಭೂಮಂಡಲಕ್ಕೆ ಅತ್ಯಂತ ಶೌರ್ಯ ಪರಾಕ್ರಮಗಳಿರೋ ಒಬ್ಬ ಪುರುಷ ನಿನ್ನನ್ನ ಮದುವೆ ಆಗ್ತಾನೆ, ಅವನು ಹೆಂಡತಿಯಾಗಿ ಸುಖವಾಗಿ ಬದುಕು ಅಂತ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ಆ ಹೆಣ್ಮಗಳಿಗೇನೋ ಖುಷಿ ಆಗ್ಬಿಡುತ್ತೆ. ಆದ್ರೆ ಕೇಳ್ತಾಳೆ, ಅವನು ಯಾರು, ಎಲ್ಲಿದ್ದಾನೆ, ನನಗೆ ಹೇಗ್ ಸಿಗ್ತಾನೆ ಅಂತ. ಋಷಿಮುನಿಗಳು ಹೇಳ್ತಾರೆ, ನೀನ್ ಇಲ್ಲೇ ಇರು,
ಸಮಯ ಬಂದಾಗ ಅವನೇ ನಿನ್ನ ಬಳಿ ಬರ್ತಾನೆ, ಕರ್ಕೊಂಡು ಹೋಗ್ತಾನೆ ಅಂತ. ಸ್ವಲ್ಪ ದಿನಗಳಲ್ಲೇ ಆ ಸಮಯ ಬರುತ್ತೆ. ಆಕಾಶದಲ್ಲಿ ಪುಷ್ಪಕ ವಿಮಾನದಲ್ಲಿ ಹಾರುತ್ತಾ ಹೋಗ್ತಿದ್ದ ಒಬ್ಬ ಪರಾಕ್ರಮಿ ರಾಜ ಕೆಳಗೆ ನಿಂತಿರುವ ಈ ಹೆಣ್ಮಗಳನ್ನ ನೋಡಿ ಆಕರ್ಷಿತನಾಗ್ತಾನೆ, ಕೆಳಗಿಳಿದು ಬರ್ತಾನೆ. ಅವನು ಯಾರು ಗೊತ್ತಾ? ಅವನೇ ರಾವಣ. ರಾವಣ ರಾವಣ ಅಂತ ಹಾಡು ಕೇಳಿಲ್ವಾ ಶಿವರಾಜ್ ಕುಮಾರ್ ಹೇಳಿರೋದು? ಅದೇ ರಾವಣ ಬಂದು ಇವಳನ್ನ ಇಷ್ಟಪಟ್ಟು ಮದುವೆ ಮಾಡಿಕೊಂಡು ಕರ್ಕೊಂಡು ಹೋಗ್ಬಿಡ್ತಾನೆ. ಮಂಡೂಕದಿಂದ ಮನುಷ್ಯ ಜನ್ಮಕ್ಕೆ ಬಂದದ್ರಿಂದ ಅವಳ ಹೆಸರು ಮಂಡೋದರಿ ಅಂತ ಆಗತ್ತೆ. ಮಂಡೋದರಿ ರಾವಣನ ಕೈ ಹಿಡಿದು ಪುಷ್ಪಕ ವಿಮಾನದಲ್ಲಿ ಲಂಕೆಗೆ ಹೋಗಿ 100 ವರ್ಷ ಮಹಾರಾಣಿಯಾಗಿ ಸುಖವಾಗಿರ್ತಾಳೆ. ಅದಕ್ಕೆ ಹೇಳೋದು, ನಾವು ಯಾವತ್ತು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು, ಪುಣ್ಯದ ಕೆಲಸಗಳನ್ನ ಮಾಡಬೇಕು, ಆಗ ನಮಗೆ ಒಳ್ಳೆಯದೇ ಆಗತ್ತೆ ಅಂತ. ಈಗ ನೀವು ಕೇಳಬಹುದು, ಒಳ್ಳೇದಲ್ಲಾಯ್ತು, ರಾವಣನಂತಹ ದುಷ್ಟನ ಹೆಂಡತಿ ಆಗಿದ್ದು ಒಳ್ಳೇದು ಹೇಗಾಗತ್ತೆ? ಅವಳೆಷ್ಟು ಕಣ್ಣೀರು ಹಾಕೋ ಹಾಗಾಯ್ತಲ್ವಾ ಅಂತ. ಕಷ್ಟ, ಕಣ್ಣೀರು ಇವೆಲ್ಲ ಎಲ್ರಿಗೂ ಇದ್ದಿದ್ದೇ ಫ್ರೆಂಡ್ಸ್. ಕಣ್ಣೀರು ರಾಮನ ಕೈ ಹಿಡಿದ ಸೀತೆನೂ ಹಾಕಿದಾಳೆ. ಕಷ್ಟಗಳನ್ನ ತಪ್ಪಿಸ್ಕೊಳ್ಳಕ್ಕೆ ಯಾರಿಗೂ ಆಗೋದಿಲ್ಲ, ಅದು ಪ್ರಕೃತಿ ಧರ್ಮ, ಸೃಷ್ಟಿ ವ್ಯವಸ್ಥೆನೇ ಆಗಿದೆ. ಆದ್ರೆ ಇತಿಹಾಸದಲ್ಲಿ ಪತಿವ್ರತೆ ಅನ್ನೋ ಖ್ಯಾತಿ ಗಳಿಸಿರೋ 5 ಮಹಿಳೆಯರಲ್ಲಿ ಮಂಡೋದರಿನೂ ಒಬ್ಳು. ಭೂಮಿ ಇರೋವರೆಗೂ ಮಂಡೋದರಿ ಹೆಸರು ಅಜರಾಮರವಾಗಿರುತ್ತೆ. ಜನ ಅವಳಿಗೆ ಕೈ ಎತ್ತಿ ಮುಗಿತಾರೆ. ಅದು ಅವಳ ಭಾಗ್ಯ ಅಲ್ವಾ ಫ್ರೆಂಡ್ಸ್? ಕತೆ ಚೆನ್ನಾಗಿತ್ತಾ? ನನಗೆ ಹೇಳ್ತೀರಿ ಅಲ್ವಾ? ಓಕೆ ಫ್ರೆಂಡ್ಸ್, ಬಾಯ್. ನಾನು ಹೊರಡ್ತೀನಿ.